ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಚೆನ್ನಾಗಿರ್ಬೇಕು ಗುರು, ನೀವು ಚೆನ್ನಾಗಿದ್ರೆ ಸಾಕು. ಸೊ ಇವತ್ತು ನಾನೊಂದು ಮೂವಿ ನೋಡ್ತಾ ಇದ್ದೆ, ತುಂಬಾ ಭಯಂಕರವಾಗಿತ್ತು. ಅದು ಹಾರರ್ ಮೂವಿ. ಅದು ಹೆಂಗೆ ಅಂದ್ರೆ, ನೀವು ಈವಿಲ್ ಡೆಡ್, ಕಾಂಜರಿಂಗು, ಕರ್ವಾ ಅದು ಇದು ಎಲ್ಲ ನೋಡಿರ್ತೀರಲ್ಲ, ಅದಕ್ಕಿಂತನೂ ಒಂದು ಸ್ಟೆಪ್ ಮೇಲೆ ಅಷ್ಟು ಭಯಂಕರವಾಗಿದೆ. ನೋಡಿದ್ರೆ ಜಂಪ್ ಸ್ಕೇರ್ಸ್ ಬರುತ್ತೆ, ಹೆವಿ ಜಂಪ್ ಸ್ಕೇರ್ಸ್ ಬರುತ್ತೆ. ಫಿಲ್ಮ್ ಮೇಕಿಂಗ್ ಅಂತೂ ನೋಡಿದ್ರೆ ಯಪ್ಪ, ಹಾಲಿವುಡ್ ಅಲ್ಲಿ ಈ ಲೆವೆಲ್ ಮೇಕಿಂಗ್ ಇಲ್ಲ ಗುರು, ಆ ತರ ಇದೆ ಫಿಲ್ಮ್. ನಾನೇ ಮಧ್ಯರಾತ್ರಿ ನೋಡ್ಬೇಕಾದ್ರೆ ಫಿಲ್ಮ್ನ ಭಯದಲ್ಲಿ ಉಯ್ಕೊಬಿಟ್ಟಿದೆ. ಸೊ ಅಷ್ಟು ಭಯಂಕರವಾಗಿದೆ ಮೂವಿ. ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ್ದಪ್ಪ ಈ ಮೂವಿ ಇಷ್ಟೊಂದು ಹೈಪ್ ಕೊಡ್ತಾವನಲ್ಲ, ಅಷ್ಟು ಭಯಂಕರವಾಗಿದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ತೋರಿಸ್ತೀನಿ. ಇವತ್ತು ಆ ಮೂವಿನ ರೋಸ್ಟ್ ಮಾಡ್ತಾ ಇದೀನಿ. ಆ ಮೂವಿ ಹೆಸರು ಬಂದ್ಬಿಟ್ಟು ಭೂತಾತ್ಮ. ಇದು ಬರೀ ಪ್ರೇತಾತ್ಮಗಳ ಜಾಗ. ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಫುಲ್ ನೋಡಿ, ವಿಡಿಯೋ ಮಜಾ ಬರುತ್ತೆ. ಈ ಫಿಲ್ಮ್ ಅಲ್ಲಿ ಬಂದು ಒಟ್ಟು 5 ಜನ ಹೀರೋಗಳು. ಆ 5 ಜನದ ಹೀರೋಗಳ ಇಂಟ್ರೊಡಕ್ಷನ್ ಬಂದು ಒಂದು ಫುಟ್ಬಾಲ್ ಮ್ಯಾಚ್ ಇಂದ ಓಪನ್ ಆಗುತ್ತೆ. ಇವರಂತ ಫುಟ್ಬಾಲ್ ಪ್ಲೇಯರ್ಗಳು ಅಂದ್ರೆ ನೆಲದ ಮೇಲೆ ಬಾಲ್ ಬೀಳಕ್ಕೆ ಬಿಡಲ್ಲ, ಎಲ್ಲರೂ ಬರೀ ಮೇಲೆ ಕಳಿಸ್ತಾನೆ ಇರ್ತಾರೆ. ಹೋಗೋಲೆ, ನಾನು ನಾಲ್ಕ್ ಬಾಲ್ ಜೊತೆ ಆಟ ಆಡೋದು, ಸಿಂಗಲ್ ಬಾಲ್ ಅಲ್ಲಿ ಆಟ ಆಡಲ್ಲ. ನಾನು ನಾಲ್ಕ್ ಬಾಲ್ ಜೊತೆ ಆಟ ಆಡೋದು, ಸಿಂಗಲ್ ಬಾಲ್ ಅಲ್ಲಿ ಆಟ ಆಡಲ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ಇಡೀ ಫಿಲಮ್ ಅಲ್ಲಿ ಈ ವಂಡ್ರಗಪ್ಪೆ 3 ದಿನದಿಂದ ಅಳ್ಸೋಗಿರೋ ಒಡೆ ತರ ಆಡ್ತಾನೆ. ಕಬಾಬ್ ಎಲ್ಲೋ ಸಾಕು ಆಯ್ತು. ಏನಾಯ್ತು 90ಗೆ ಫುಲ್ ಟೈಟು, ಯಾಕೋ ನನ್ಗೇನೋ ಗೊತ್ತು. ಇವರೆಲ್ಲ ಕೆಲಸ ಮಾಡ್ದೇನೆ ಇವ್ರಿಗೆ ಸ್ಯಾಲರಿ ಸಿಕ್ಬಿಡುತ್ತೆ. ಇವತ್ತು ದೀಪಾವಳಿ ದಸರಾ ಏನು ಇಲ್ಲ, ನಮ್ ಬಾಸ್ ಫುಲ್ ಬೋನಸ್ ಕೊಟ್ಬಿಟ್ಟಿದ್ದಾರೆ. ಇದೇ ಟೈಮಲ್ಲಿ ಕಿತ್ತೋಗಿರೋ ತರ ಎಡಿಟ್ ಮಾಡಿರೋ ಒಂದು ಬಿರುಗಾಳಿ ಎದ್ದೇಳುತ್ತೆ. ಗೊತ್ತಿಲ್ಲ, ಬಿರುಗಾಳಿಯಿಂದ ಆರ್ಕೊ ಬಂದಿರೋ ಲೆಟ್ರು ಈ ಒಡೆ ನನ್ನ ಮಗನ ಕೈ ಸಿಕ್ಬಿಡ್ತು. ಹಿಂಗೆ ಈ ಒಡೆ ನನ್ನ ಮಗನಿಗೆ ಯಾವ್ದಪ್ಪ ಲೆಟರ್ ಸಿಕ್ಕಿದ್ದು ಅಂತ ನೋಡಿದಾಗ ಅದ್ರೊಳಗಡೆ ಒಂದು ಹುಡುಗಿ ಫೋಟೋ ಇರುತ್ತೆ. ಆ ಫೋಟೋ ನೋಡ್ಬಿಟ್ಟು ಅಣ್ಣ ಫುಲ್ ದಿಲ್ ಖುಷ್. ಫೋನ್ ನಂಬರು ಅಡ್ರೆಸ್ಸು ಈಗ್ಲಾದ್ರೂ ಹೆಲ್ಪ್ ಮಾಡ್ರೋ ಸೂರ್ಯ, ನೀನಾದ್ರೂ ಹೆಲ್ಪ್ ಮಾಡೋ. ಇಲ್ಲಿ ನೋಡ್ರೋ, ಒಳ್ಳೆ ಮೆಂಟಲ್ ಪ್ಲೀಸ್ ಕಣ್ರೋ. ದೇವಸ್ಥಾನ ಹತ್ರ ಭಿಕ್ಷಕರು ಹಿಂಗೆ ಭಿಕ್ಷೆ ಬೆಳೋದು. ಸರಿ ಆಯ್ತು ಅಂತ ಅವ್ನ ಫ್ರೆಂಡ್ ಒಬ್ಬ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ತಾನೆ. ಹಲೋ, ಫೋನ್ ರಿಸೀವ್ ಮಾಡಿದ್ರು, ಮಾತಾಡ್ತಿಲ್ಲ ಸೂರ್ಯ. ಹಲೋ ಭಯ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡು ಭಯ. ಅದು ಯಾಕೆ ಓವರ್ ಆಕ್ಟಿಂಗ್ ಆಡ್ತೀಯಾ? ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ. ಈಗ ಕಿತ್ತೋದ್ ಗ್ರಾಫಿಕ್ಸ್ ಮಾಡಿರೋ ದೆವ್ವ ತೋರಿಸ್ತಾರೆ. ಯಾವನ ಒಂದು ಗ್ರಾಫಿಕ್ಸ್ ಮಾಡಿರೋ ಈ ಫಿಲಮ್ಗೆ ಸೂಪರ್ ಗ್ರಾಫಿಕ್ಸ್. ಬೇದಿ ತರ ಇದೆ, ಬೇದಿ ಪಕ್ಕ. ಇದಾದ್ಮೇಲೆ ಆ ಒಡೆ ನನ್ನ ಮಗನ ಲವರ್ನ ಹುಡುಕ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಹಲೋ, ನಾನಿಲ್ಲೇ ಕಣೋ, ನಿನ್ನ ಆಫೀಸ್ ಮುಂದೆನೇ ಇದ್ದೀನಿ. ಏಯ್ ಸುಳ್ಳು ಹೇಳ್ಬೇಡ ಕಣೆ. ನಿಜವಾಗ್ಲೂ ಪ್ರಾಮಿಸ್, ನಿನ್ನ ಆಫೀಸ್ ಮುಂದೆನೇ ಇದ್ದೀನಿ ನಾನು. ಈ ಫಿಲಮಲ್ಲಿ 5 ಜನ ಮಾತ್ರ ಕ್ರಿಂಜು ಅನ್ಕೊಂಡಿದ್ದೆ, ಈ ಹುಡುಗಿನೂ ಕ್ರಿಂಜು ಅಂತ ಗೊತ್ತಿರಲಿಲ್ಲ ಗುರು. ಸರಿ ಅಲ್ಲೇ ಇರು, ನಾನು 5 ನಿಮಿಷ ಬರ್ತೀನಿ. ಓಕೆ. I love you so much, Mani. ಪ್ರಿಯಾ, ಎಸ್, ನಾನೆಂತ ಹೇಗೆ ಗೊತ್ತಾಯ್ತು? ನನ್ಗೆ ಯಾವಾಗ್ಲೂ ಗೊತ್ತಾಯ್ತು. ಮತ್ತೆ ನಾನೆಂತ ಮುಂಚೆ ಹೆಂಗ್ ಗೊತ್ತಾಯ್ತು? ನನ್ ಕನ್ಸಲ್ಲಿ ಹೇಗ್ ಬರ್ತಿದೀಯೋ ಹಾಗೇ ಇದೀಯಾ. ನೀನ್ ಹಾಕೋ ಡ್ರೆಸ್ ಕಲರ್ ಹೇಳ? ಹೇಳಿ ನೋಡೋಣ. ಬ್ಲ್ಯಾಕ್ ಪ್ಯಾಂಟ್, ಬ್ಲೂ ಶರ್ಟ್, ಬ್ರೌನ್ ಪ್ಯಾಂಟ್, ವೈಟ್ ಶರ್ಟ್. ಹಂಗೆ ಅವ್ನು ಹಾಕಿರೋ ಅಂಡರ್ವೇರ್ ಕಲರು ಹೇಳ್ಬಿಡು. ಸರಿ ಆಯ್ತು ಅಂತ ಹೊರಡ್ತಾರೆ. ಇದ್ರ ಮಧ್ಯೆ ಇನ್ನು ಇಬ್ರು ಓವರ್ ಆಕ್ಟಿಂಗ್ ಒಡೆಗಳು ಬರ್ತಾರೆ. ಸುತ್ತಮುತ್ತ 25 ಹಳ್ಳಿಗೆ ಒಂದೇ ಪಂಚರ್ ಅಂಗಡಿ, ಅದುವೇ ನಮ್ದು. ಆದ್ರೆ ತುಂಬಾ ದೂರ ಇದೆ. ಈ 5 ಜನದ ಆಕ್ಟಿಂಗು, ಈ ಇಬ್ರದು ಓವರ್ ಆಕ್ಟಿಂಗು. ಟೈರಿಂಗ್ ಅಣ್ಣ ಚೇಂಜ್ ಮಾಡಿದೆ, ಜಾಕ್ ಇಲ್ಲ, ಸ್ಟೆಪ್ನಿ ಇಲ್ಲ, ಏನು ಇಲ್ಲ, ಏನ್ ಬರೀ ಸ್ಕ್ರೂ ಡ್ರೈವರ್ ಹಿಡ್ಕೊಂಡು ಅನ್ಬಿಟ್ಟೆ. ಕಾರ್ ಟೈರ್ಗೆ ಸ್ಕ್ರೂ ಡ್ರೈವರ್ ಯೂಸ್ ಆಗುತ್ತಾ? ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ, ಏನಯ್ಯ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಆದ್ಮೇಲೆ ಇನ್ನೊಬ್ಬ ಬರ್ತಾನೆ. ಹಣ ಬಂದ
ಚೇರ್ಗಳ ಜೊತೆ ಚೀಡ್ ಬಿಯರ್ ಬೇರೆ ಇದೆ, ಮೀಡಿಯಂ ಸ್ಟ್ರಾಂಗ್ ಅಂತ ಒಳಕಾಗ್ತದೆ ಗೊತ್ತಾಗೋದು. ಚೇರ್ಗಳ ಜೊತೆ ಚೀಡ್ ಬಿಯರ್ ಬೇರೆ ಇದೆ, ಮೀಡಿಯಂ ಸ್ಟ್ರಾಂಗ್ ಅಂತ ಒಳಕಾಗ್ತದೆ ಗೊತ್ತಾಗೋದು. ಈಸ್ ದ ಮ್ಯಾನ್, ಈಸ್ ನೇಮ್ ಈಸ್ ಕ್ರಿಂಜ್ ಕಾಂತ. ಕ್ರಿಂಜ್ ಕ್ರಿಂಜ್ ಕ್ರಿಂಜ್. ನನ್ನ ಮಕ್ಳಿಗೆ ಇಷ್ಟೊಂದು ಸೋಮಾರಿತನ. ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋಕ್ಕಾಗಲ್ವಾ? ಮಲಯಾಳಂ ದುಲ್ಕರ್ದು ಕಾಮಿಡಿ ಇನ್ ಅಮೇರಿಕಾದು BGM ತೊಗೊಂಡು ಹಾಕೊಂಡವ್ರೆ. ನಾನು ಹೇಳಿಲ್ವಾ ಮುನ್ನೆ ಫಾಲೋ ಮಾಡ್ಕೊಂಡು ಏನು ಎಲ್ಲೋಗ್ತೀರಾ ಹೋಗಿ. 25 ಹಳ್ಳಿಗೆ ಶಾರ್ಟ್ ಕಟ್ ಅನ್ನೋದು ಈ ಮಾಸಿಗೆ ಮಾತ್ರ ಗೊತ್ತು. ಅಯ್ಯೋ, ಮಾಸಕ್ಕೆ ಮಾತ್ರ ಗೊತ್ತು ಅಂತೆ ಪ್ಯಾಂಗ. ಸರಿ ಆಯ್ತು ಅಂತ ಹೋಗ್ತಿರ್ತಾರೆ, ಮತ್ತೆ ಗಾಡಿ ಸ್ಟಾಪ್ ಆಗುತ್ತೆ. ಮತ್ತೆ ಏನಾಯ್ತು ಗಾಡಿಗೆ? ತಳ್ತಾ ಯಾವುದೋ ಕಾಡು ಮಧ್ಯಕ್ಕೆ ಬರ್ತಾರೆ. ಸುಸ್ತಾಗಿದ್ದವರು ಕಾಡಲ್ಲಿ ಎಣ್ಣೆ ಹೊಡೆಯೋಣ ಅಂತ ಡಿಸೈಡ್ ಮಾಡ್ತಾರೆ. ಮಗ ಇಂಥ ಜಾಗದಲ್ಲಿ ಅದೆಷ್ಟೇ ಎಣ್ಣೆ ಹೊಡೆದ್ರು ಕಿಕ್ಕೆ ಹತ್ತಲ್ಲ ಮಗ. ಕರೆಕ್ಟ್ ಮಗ. ಸರಿಯಾಗಿ ಹೇಳಿದೆ. ಗಾಡಿಯಲ್ಲಿ ಬೇರೆ ಪ್ರಿಯ ಮಲ್ಗವಳೆ. ಅವಳು ಎದ್ ನೋಡಿದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೋ, ಅರ್ಥ ಮಾಡ್ಕೊಳ್ರು. ಅಣ್ಣ, ಆ ಹೀರೋನ್ ಏನು ಅನ್ಕೊಳಲ್ಲ, ಯಾಕಂದ್ರೆ ಅವಳೇ ಕ್ರಿಂಜು. ನಿಮ್ ಬಗ್ಗೆ ಏನ್ ಅನ್ಕೋತಾಳೆ? ನಾವಿಲ್ಲಿ ಪಾರ್ಟಿ ಮಾಡೋದನ್ನ ವಿಡಿಯೋ ಮಾಡಿಬಿಟ್ಟು ನಮ್ಮ ಕಾಲೇಜಿಗೆ ತಗೊಂಡೋಗಿ ನಮ್ಮ ಹುಡುಗರುಗಳಿಗೆ ತೋರಿಸ್ಬಿಟ್ಟು ಉರ್ಸೋಣ ಕಂಡ್ರು. ಪಾರ್ಟಿ ಮಾಡೋಣ ಅಂತ ಕೂತ್ಕೊಂಡವ್ರಿಗೆ ಬಿರುಗಾಳಿ ಎದ್ಬಿಟ್ಟು ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದಕ್ಕೆ ಎಣ್ಣೆ ಪಾರ್ಟಿನ ಕ್ಯಾನ್ಸಲ್ ಮಾಡ್ಬಿಟ್ಟು ಎದ್ದೋಗ್ತಾರೆ. ಒಬ್ಬ ಸೆಡೆ ಮೊಬೈಲ್ನ ಮರ್ತ್ಬಿಟ್ಟು ಬಂದ್ಬಿಡ್ತಾನೆ. ಆ ಮೊಬೈಲ್ನ ವಾಪಸ್ ತರಕ್ಕೆ ಅಂತ ಹೋದಾಗ ಏನಾಗುತ್ತೆ ನೋಡಿ. ಗಾಳಿಯಲ್ಲಿ ತೇಲುವ ಮೊಬೈಲ್ಗಳು, ಈ ತರ ಕ್ರಿಂಜಾಗಿ ಆಡುವ ತಲೆಗಳು, ಕಿತ್ತೋದ ಗ್ರಾಫಿಕ್ಸ್ಗಳು. ಸರಿ, ಜಗಳೆಲ್ಲ ಆಯ್ತು, ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಹೀರೋ ಹೊಗೆ ತುಂಬಿರೋ ಬಾಟ್ಲನ್ನ ಕಾರ್ ಒಳಗಡೆ ಇಡ್ತಾನೆ. ಇರೋ ಬಂದೆ. ಆದ್ರೆ ಆ ಹೀರೋ ಒಳಗೆ ಗೊತ್ತಿಲ್ಲ ಆ ಬಾಟಲ್ ಇರುತ್ತೆ ದೆವ್ವದ ಆತ್ಮ ಅಂತ. ಏನಾಯ್ತು? ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ? ಇದ್ರ ಮಧ್ಯೆ ಇನ್ನೊಬ್ಬ ಒಡೆ ಎಂಟ್ರಿ. ಮುಖ ನೋಡಿದ್ರೆ ಮಹಿಷಾಸುರ ತಿಕ್ಕ ಇದ್ದಂಗ ಐತೆ. ಇದ್ದೆ ಅಂತೂ ಬರಲ್ಲ. ಏನಾರ ಒಂದು ಗೇಮ್ ಆಡೋಣ. ಕಳ್ಳ ಪೊಲೀಸ್ ಆಟ ಆಡೋಣ. ಬಡ್ಡಿಯವಕ್ಕೆ ಮೆಚುರಿಟಿನೇ ಇಲ್ಲ, ಇನ್ನೂ ಕಳ್ಳ ಪೊಲೀಸ್ ಆಟ ಆಡ್ತಾರಂತೆ ಪೇಪರಲ್ಲಿ. ಇದಾದ್ಮೇಲೆ ಅವ್ರವ್ರ ಮಧ್ಯೆನೆ ಜಗಳ ಸ್ಟಾರ್ಟ್ ಆಗುತ್ತೆ. ನೋಡೆಂಟು, ಇದೆಲ್ಲ ಬೇಡ ಸುಮ್ನೆ ಅಂತ ಹೇಳ್ದೆ ತಾನೆ. ಜಗಳ ನಡಿಬೇಕಾದ್ರೆ ದಿಢೀರ್ ಅಂತ ಕರೆಂಟ್ ಹೋಗ್ಬಿಡುತ್ತೆ. ಸ್ವಿಚ್ ಹಾಕೋಕ್ ಮುಂಚೆ ಲೈಟ್ ಬಂತು. ಕರೆಂಟ್ ಹೋದ್ಮೇಲೆ ನೋಡಿದ್ರೆ ಕೊಲೆ. ಎಂಟು ನೋಡು. ಆ ಹೀರೋಯಿನ್ ನೋಡಿ ಎಷ್ಟು ಬೋಲ್ಡ್ ಅಂತ. ಇಲ್ಲೊಂದು ಕೊಲೆ ನಡೆದಿದ್ರು ಅಕ್ಕನ ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ಇಲ್ಲ. ಐ ಡೋಂಟ್ ಕೇರ್. ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ, ಕೇರೇ ಮಾಡಲ್ಲ ನಾನು. ಈಗೇನು ಮಾಡೋದು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕಮಲಮ್ಮ ಚಿಕ್ಕವ್ರಿ ಉನ್ನತಿ ಮಾಡುತ್ತೆ. ದೇವ್ರ ಮನೇಲೂ ಇವನು ಓವರ್ ಆ್ಯಕ್ಟಿಂಗು. ಇವ್ರು ಇರೋದೇ ಬೇರೆ ಮನೇಲಿ, ಆದರೆ ದೇವ್ರ ಮನೆ ಸೀನ್ ಬಂದಾಗ ಇವ್ರ ಮನೆನೇ ಚೇಂಜ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಈ ಒಡೆನು ಮನೆಗೆ ಓಡ್ ಬರ್ತಾನೆ. ಓಡ್ ಬಂದು ಡೈರೆಕ್ಟ್ ರೂಮ್ಗೆ ಹೋಗ್ತಾನೆ. ಆಮೇಲೆ ಗೊತ್ತಾಗೋದು ಇವನು ಪ್ರಜ್ವಲ್ ರೇವಣ್ಣ ಅಂತ. ಅಣ್ಣ, ನೀನೇನು WWE ಆಡ್ತಾ ಇದೀಯಾ? ಈಗ ನಡೆಯೋ ಸೀನ್ ಅಂತೂ ಭಯಂಕರ. ಸರಿ ಅಂತ ಹೀರೋಯಿನ್ನ ಕರ್ಕೊಂಡು ಹೀರೋ ಹೊರಡ್ತಾನೆ. ಹೋಗೋದು ಮುಂಚೆ ಪೊಲೀಸ್ಗೆ ಒಂದು ಕಾಲ್ ಮಾಡ್ತಾನೆ. ಹಲೋ ಅಣ್ಣ, ನೀನು ಮಾಡಿದ ವಾಯ್ಸ್ ಕಾಲು ವಿಡಿಯೋ ಕಾಲ್ ಅಲ್ಲ, ಸ್ವಲ್ಪ ಆದ್ರೂ ಲಾಜಿಕ್ ಯೂಸ್ ಮಾಡ್ರಪ್ಪ. ಉಗಿರಿ ಕ್ಯಾಕರ್ಸಿ. ಅಕ್ಕ, ನೀನು ನೋಡಿದಾಗಲೇ ಡೌಟ್ ಇತ್ತು ನನಗೆ, ವುಮೆನ್ಸ್ WWE ಚಾಂಪಿಯನ್ ಇನ್ನು ಅಂತ. ಅಲ್ಲಿಂದ ಹೀರೋ ಬೇರೆ ಮನೆಗೆ ಓಡೋಗ್ತಾನೆ. ಹೊಸ ಎಂಟ್ರಿ. ನಮಸ್ಕಾರ ಕಣಕ. ಇದಾದ್ಮೇಲೆ ನಮ್ಮ ಹೀರೋ ಓಡೋಗಿದ್ ಮನೆಗೆ ಆ ದೆವ್ವನು ಫಾಲೋ ಮಾಡ್ಕೊ ಬರುತ್ತೆ. ಬಂದ್ಮೇಲೆ ದೆವ್ವ ನೋಡಕ್ ಸ್ವಲ್ಪ ಕಾರ್ಟೂನ್ ತರ ಕಾಣುತ್ತೆ. ಏಯ್, ಯಾರ್ ನೀನು? ಏನಿದ್ ನಿನ್ ವೇಷ? ಅವನ ಸೆಡೆ ನನ್ ಮಗ. ಮಾಫಿ ಮಾಡ್ಕೊಳ್ತಿದ್ದಾಗ ನಮ್ಮ ಹೀರೋ ತಗ ನಿನ್ನ ಅಜ್ಜಿ ಅಂತ ರುದ್ರಾಕ್ಷಿ ಸರನ ದೇವದ ಮೇಲೆ ಎಸಿತಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೆಂಕಿ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗೈತೆ. ಒಂಚೂರು ಹೊಗೆನೇ ಬರ್ತಾ ಇಲ್ಲ. ಅದು ಎಂತ ಬೆಂಕಿದು? ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ,
ಏನಯ್ಯ ಇಲ್ಲಿಗೆ ಈ ದರಿದ್ರ ಫಿಲಮ್ ಎಂಡ್ ಆಗುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ. ಮತ್ತೆ ಸಿಗೋಣ.